ತುಂಬಾ ಕಷ್ಟದಿಂದ ದೂರದಿಂದ ಬಂದಿದ್ದಾರೆ. ಅವರನ್ನು ಕೇಳಿಕೊಳ್ಳುವಾಗ ನಮಗೆ ಬೇಸರ ಆಗ್ತದೆ. ಅವರು ಎಲ್ಲೆಲ್ಲಿ ಇರ್ತಾರೆ, ಆ ಕೇಳಿಕೊಳ್ಳುವಾಗ ದಯಮಾಡಿ ಬರಲೇಬೇಕು. ನಿಮ್ಮ ಆಶೀರ್ವಾದದಿಂದಲೇ ನಮ್ದು ಎಲ್ಲ ಸೆಕ್ಷನ್ ನೀವು ಇನಾಗ್ರೇಷನ್ ಮಾಡಿದ್ದು ಸಕ್ಸಸ್ ಆಗಿದೆ ಅಂತ ಹೇಳಿದಕ್ಕೆ ನಿನ್ನ ಜಾತಕ ಏನ? ನಮ್ಮನ್ನು ಶ್ರೀಕೃಷ್ಣನ ಅರ್ಚಕರು ಕೃಷ್ಣ ಅನುಗ್ರಹ ದೊರೆಯಬೇಕು ಎಂಬ ಕಳಕಳಿಯಿಂದ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮನ್ನು ಮುಂದಿಟ್ಟುಕೊಂಡೇ ಭುವನೇಂದ್ರರು ಇದನ್ನು ಬೆಳೆಸಿದ್ದಾರೆ. ಕೃಷ್ಣ ಮತ್ತು ಮುಖ್ಯ ಪ್ರಾಣದಲ್ಲಿ ಅವರಿರುವ ಅನನ್ಯ ಭಕ್ತಿ, ಕೃಷ್ಣನ ಸೇವೆ ಯಾವಾಗಲೂ ಅದನ್ನೇ ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯವನ್ನು, ಈ ಉದ್ಯಮವನ್ನು ನಡೆಸಿದ್ದಾರೆ. ಆದ್ದರಿಂದ ಕೃಷ್ಣನ ಅನುಗ್ರಹ ಇಲ್ಲಿ ಪೂರ್ಣವಾಗಿ ಸಂಸ್ಥೆಯ ಮೇಲೆ ಇದೆ ಎಂಬುದರಲ್ಲಿ ಸಂಶಯವಿಲ್ಲ. ಇವತ್ತು ಉದ್ಘಾಟನೆ ಮಾಡುವಾಗಲೂ ಗೋಪಾಲಕೃಷ್ಣನ ಮಂತ್ರವನ್ನೇ ಪಠಿಸಿಕೊಂಡು ಗೋಪಾಲಕೃಷ್ಣನ ಪ್ರಾರ್ಥನೆ ಮಾಡಿ ಇದನ್ನು ಉದ್ಘಾಟಿಸಿದ್ದೇವೆ. ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಸಮರ್ಥಿ. ವೃಂದಾವನಂ ಯದಜಿವಾಸತಃ ಆಸ ಮಾಹೇಂದ್ರ ಸದ್ಮ ಸದೃಶಂ. ಕೃಷ್ಣ ನೆಲೆಸಿದ ವೃಂದಾವನ ಇಂದ್ರ ಭವನದಂತೆ ಆಯಿತು ಎಂಬುದಾಗಿ ವರ್ಣಿಸಿದ್ದಾರೆ. ಅದನ್ನ ಕೃಷ್ಣನ ಸನ್ನಿಧಾನ ಇದೆ, ಕೃಷ್ಣನ ಒಂದು ಪ್ರಾರ್ಥನೆಯಿಂದಲೇ ಮಾಡ್ತಾ ಇದ್ದಾರೆ. ಅದರಿಂದ ಇದು ಕೂಡ ಭುವನೇಂದ್ರ ಭವನ, ಇಂದ್ರ ಭವನವೇ. ಕೃಷ್ಣನ ಅನುಗ್ರಹದಿಂದ ಆ ರೀತಿಯ ಅಭಿವೃದ್ಧಿಯನ್ನು, ಹೊರಗಿನ ಕಟ್ಟಡದ ವಿಸ್ತರಣೆ, ಒಳಗಿನ ಆಹಾರದ ವ್ಯವಸ್ಥೆ ಎಲ್ಲದರಲ್ಲಿ ಕೂಡ ಅಚ್ಚುಕಟ್ಟಾಗಿ ಮಾಧುರ್ಯ, ಶಿಸ್ತು ಮತ್ತು ಪರಿಶುದ್ಧಿ ಎಲ್ಲವನ್ನು ಕೂಡ ಕಾಪಾಡಿಕೊಂಡು ಉತ್ತಮ ಮಟ್ಟದ ಸೇವೆಯನ್ನು ಜನರಿಗೆ ಕೊಡ್ತಾ ಇದನ್ನು ಕೃಷ್ಣನ ಸೇವೆ ಎಂಬುದಾಗಿ ಭಾವಿಸಿಕೊಂಡು ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಿಂದ ಈ ಕಿದಿಯೂರು ಹೋಟೆಲ್ನಲ್ಲಿ ಕೃಷ್ಣ ಕಿದೆ ಅಂದರೆ ಗೋಕುಲ ಕೃಷ್ಣ ಕಿದೆ, ಆದ್ದರಿಂದ ಕಿದೆಯೂರು ಇಲ್ಲಿ ಕೃಷ್ಣ ನೆಲೆಸಿದ್ದಾರೆ. ಗೋಕುಲ ಕಿದೆಯ ತೊಳುವಿನಲ್ಲಿ ಹಟ್ಟಿಗೆ ಹೆಸರು. ಅದರಿಂದ ನಿಜವಾಗಿಯೂ ಈ ಕಿದೆಯೂರ ಹೋಟೆಲಲ್ಲಿ ಕೃಷ್ಣನು ನೆಲೆಸಿ ಎಲ್ಲರಿಗೂ ಕೂಡ ಎಲ್ಲ ಥರದ ಸಮೃದ್ಧಿಯನ್ನು ಭಗವಂತ ದಯಪಾಲಿಸಲಿ. ಭುವನೇಂದ್ರರಿಂದ ಇಂಥ ವಿಶೇಷವಾದ ಉದ್ಯಮವು ಬೆಳೆದು ಸಮಾಜ ಸೇವೆಯು, ಭಗವಂತನ ಸೇವೆಯು ಅವರಿಂದ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎರ್ನಾಕುಳದಲ್ಲಿ ಒಂದು ದೊಡ್ಡ